ಬಿಜೆಪಿ ಗದ್ದಲದ ನಡುವೆಯೂ ವಿಧಾನಸಭೆಯಲ್ಲಿ ದ್ವೇಷ ಭಾಷಣ ಬಿಲ್ ಅಂಗೀಕಾರ ಆಗಿದೆ. ವಿಧಾನಸಭೆಯಲ್ಲಿ ಕಾಂಗ್ರೆಸ್ ತಂತ್ರಕ್ಕೆ ಸಿಲುಕಿ ವಿಪಕ್ಷಗಳು ವಿಫಲವಾಗಿದ್ದಾವೆ. ದ್ವೇಷ ಭಾಷಣ ಬಿಲ್ಗೆ ಬ್ರೇಕ್ ಹಾಕುವಲ್ಲಿ ಪ್ರತಿಪಕ್ಷಗಳು ಎಡವಿದ್ದು ಬಿಲ್ ಅಂಗೀಕಾರ ಆಗಿದೆ. ವಿಧೇಯಕ ಅಂಗೀಕಾರಕ್ಕೆ ಅವಕಾಶ ಇಲ್ಲದಂತೆ ತಂತ್ರ ಬಿಜೆಪಿ ಮಾಡಿತ್ತು. ಆದರೆ ಬಿಜೆಪಿ ತಂತ್ರಕ್ಕೆ ಕಾಂಗ್ರೆಸ್ ಪ್ರತಿತಂತ್ರ ರೂಪಿಸಿ ಸದನದಲ್ಲಿ ಗದ್ದಲ ಸೃಷ್ಟಿಯಾಗುವಂತೆ ಮಾಡಿ ಬಿಲ್ ಅಂಗೀಕಾರ ಮಾಡಲಾಗಿದೆ. ಇನ್ನು ದ್ವೇಷ ಭಾಷಣ ಬಿಲ್ ಅಂಗೀಕಾರಕ್ಕೆ ಬಿಜೆಪಿ ನಾಯಕರು ನಿಗಿನಿಗಿ ಕೆಂಡ ಕಾರ್ತಾ ಇದ್ದಾರೆ. ಸದನದಲ್ಲಿ ವಿಪಕ್ಷ ನಾಯಕ ಅಶೋಕ್ ವಿಧೇಯಕ ಪ್ರತಿಯನ್ನು ಹರಿದು ಎಸೆದ್ರು. ಇದು ಒಳ್ಳೆಯ ಸಂಪ್ರದಾಯ ಅಲ್ಲ, ಅಧ್ಯಕ್ಷರು ಮತ್ತೆ ಮರುಪರಿಶೀಲನೆ ಮಾಡಬೇಕು, ಈ ಬಿಲ್ ಬಗ್ಗೆ ಸಮಗ್ರವಾಗಿ ಚರ್ಚೆ ಆಗಬೇಕು ಅಂತ ಆಗ್ರಹಿಸಿದ್ರು. ವಿಧಾನಸಭಾ ಅಧಿವೇಶನದಲ್ಲಿ ಇವತ್ತು ದ್ವೇಷ ಭಾಷಣದ ಬಿಲ್ ಬಂದಿತ್ತು. ನಿನ್ನೆನೂ ನಾವು ಸ್ಪೀಕರ್ ಹತ್ರ ಕಳೆದ 2 ದಿನದಂದು ಮಾತಾಡಿದ್ದೀರಿ. ಈ ಬಿಲ್ಲನ್ನು ನೀವು ತಗೊಳ್ಳಿ, ನಾವು ಅದಕ್ಕೆಲ್ಲರೂ ಕೂಡ ಚರ್ಚೆ ಮಾಡಬೇಕು, ನಮ್ಮೆಲ್ಲ ಸದಸ್ಯರು ಕೂಡ ಚರ್ಚೆಯನ್ನು ಭಾಗವಹಿಸ್ತಾರೆ ಅನ್ನೋ ಮಾತನ್ನು ಹೇಳಿದ್ದೀರಿ. ಇದು ಭಾಳ ಪ್ರಮುಖವಾದಂಥ ಬಿಲ್ಲು. ಈ ಅಸೆಂಬ್ಲಿಯಲ್ಲಿ ಇದು ಭಾಳ ಪ್ರಮುಖವಾದಂಥ ಬಿಲ್ಲು. ಇದು ಪತ್ರಿಕಾ ಸ್ವಾತಂತ್ರ್ಯವನ್ನು, ರಾಜಕೀಯ ವಿಶ್ಲೇಷಕರನ್ನು, ಎಲೆಕ್ಟ್ರಾನಿಕ್ ಮೀಡಿಯಾವನ್ನು, ಸೋಷಿಯಲ್ ಮೀಡಿಯಾವನ್ನು ಕಂಟ್ರೋಲ್ ಮಾಡಿ ಅವರ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳೋ ಅಂಥ ಬಿಲ್ ಇದು. ಪ್ರಜಾಪ್ರಭುತ್ವ ಉಳಿಸುವಂಥ ಒಂದು ಕೆಲಸವನ್ನು ನಾವು ಮಾಡಬೇಕಾಗಿತ್ತು. ಆದರೆ ಯಾರು ಈ ದೇಶದ ಮೇಲೆ ಎಮರ್ಜೆನ್ಸಿ ತಂದು ದೇಶದ ಪತ್ರಿಕೆಗಳನ್ನು ಜೈಲಲ್ಲಿಟ್ಟರು, ನ್ಯಾಯಾಧೀಶರುಗಳನ್ನು ಜೈಲಲ್ಲಿಟ್ಟರು, ಅಟಲ್ ಬಿಹಾರಿ ವಾಜಪೇಯಿ ಅದ್ವಾನಿಯವರಂಥ ನಾಯಕರನ್ನು, ಜಾರ್ಖಂಡ್ ಫರ್ನಾಂಡಿಸ್ ಅಂತ ನಾಯಕರನ್ನು, ದೇವೇಗೌಡರನ್ನ ಎಲ್ಲರನ್ನೂ ಜೈಲಿಗಟ್ಟರು. ಅದೇ ಒಂದು ರಾಜಕೀಯ ಪಕ್ಷದಿಂದ ಇವತ್ತು ಈ ಬಿಲ್ ಬಂದಿರೋವಂಥದ್ದು ಕಾಕತಾಳೀಯ ಪಕ್ಕ. ಅಂದರೆ ಆ ಸಂಸ್ಕೃತಿ ಅವರ ತಲೆಯಲ್ಲಿ ಬಂದ್ಬಿಟ್ಟಿದೆ. ದ್ವೇಷ ಭಾಷಣ ವಿಧೇಯಕದ ಬಗ್ಗೆ ಮತ್ತೆ ಚರ್ಚೆ ನಡೆಸಬೇಕೋ ಬೇಡವೋ ಅನ್ನುವ ಗೊಂದಲ ಸೃಷ್ಟಿಯಾಗಿದೆ. ಬಿಲ್ ಅಂಗೀಕಾರ ಆಗ್ತಿದ್ದಂತೆ ವಿಪಕ್ಷಗಳು ರೊಚ್ಚಿಗೆದ್ದಿವೆ. ಹೀಗಾಗಿ ಗೊಂದಲದ ಹಿನ್ನೆಲೆಯಲ್ಲಿ ಸ್ಪೀಕರ್ ಕೊಠಡಿಯಲ್ಲಿ ಸಂಧಾನ ಸಭೆ ಮಾಡಲಾಯಿತು. ಆದರೆ ದ್ವೇಷ ಭಾಷಣ ಬಿಲ್ ಚರ್ಚೆಗೆ ಸರ್ಕಾರ ನಿರಾಕರಣೆ ತೋರಿದೆ. ಹೀಗಾಗಿ ಸ್ಪೀಕರ್ ಯುಟಿ ಖಾದರ್ ನೇತೃತ್ವದ ಸಭೆಯ ಬಳಿಕ ವಿಧಾನಸಭಾಂಗಣದಲ್ಲಿ ಅಶೋಕ್ ಕೊಠಡಿಯಲ್ಲಿ ಮಹತ್ವದ ಸಮಾಲೋಚನೆ ನಡೆಸಲಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್, ಶಾಸಕ ಸುನಿಲ್ ಕುಮಾರ್, ಸುರೇಶ್ ಕುಮಾರ್ ಸೇರಿದಂತೆ ಬಿಜೆಪಿಯ ಶಾಸಕರು ಭಾಗಿಯಾಗಿ ಸದನದಲ್ಲಿ ಮುಂದಿನ ನಡೆಯ ಬಗ್ಗೆ ಮಾತುಕತೆ ನಡೆಸಿದ್ದಾರೆ. ಸದನದಲ್ಲಿ ಚರ್ಚೆಗೆ ಅವಕಾಶ ನೀಡೋದಕ್ಕೆ ಬಿಜೆಪಿ ಜೆಡಿಎಸ್ ನಾಯಕರು ಮತ್ತೆ ಸದನದ ಬಾವಿಗಿಳಿದು ಪ್ರತಿಭಟನೆ ಮಾಡಿದ್ರು. ಸದನ ಸಮಿತಿಗೆ ದ್ವೇಷ ಭಾಷಣ ಒಪ್ಪಿಸುವಂತೆ ಆಗ್ರಹಿಸಿ ಧರಣಿ ಮಾಡಿದ್ರು. ಆದರೆ ಸ್ಪೀಕರ್ ಚರ್ಚೆಗೆ ಅವಕಾಶ ನೀಡೋದಕ್ಕೆ ಬಿಜೆಪಿ ಜೆಡಿಎಸ್ ಸದಸ್ಯರು ಸದನ ಸಭಾತ್ಯಾಗ ಮಾಡಿ ಹೊರಬಂದಿದ್ದಾರೆ. ಇದನ್ನ ನಾವು ಖಂಡಿಸ್ತೀರಿ. ತಾವು ಈ ಪೀಠದಿಂದ ನಮಗೆ ಸರಿಯಾದ ನ್ಯಾಯ ಸಿಗುತ್ತೆ ಅಂತ ತಿಳ್ಕೊಂಡು ನೀವು ಕೊಟ್ಟಿಲ್ಲ. ನಮಗೆ ಈ ಪೀಠದ ಬಗ್ಗೆ ನಿಮ್ಮ ನಿರ್ಣಯದ ವಿರುದ್ಧವಾಗಿ ನಾವು ವಾಕೌಟ್ ಮಾಡ್ತಾ ಇದ್ದೀವಿ. ಅಧ್ಯಕ್ಷರೇ, ಪದೇ ಪದೇ ಬಿಜೆಪಿ ಅವ್ರಿಗೆ ಹಂಗೆ ಕೊಟ್ರೆ ಹಂಗೆ ಮಾಡ್ತಾರೆ. ಮಾತಾಡಿ ಕೋನರೆಡ್ಡಿ ಅವರೇ, ಏನಾಗಿದೆ ನಿಮ್ಗೆಲ್ಲರಿಗೂ? ಕುಂಬಳಕಾಯಿ ಕಳ್ಳ ಅಂದ್ರೆ ಬಿಜೆಪಿಯವರು ಯಾಕೆ ಹೆಗಲು ಮುಟ್ಟಿ ನೋಡ್ಕೊಳ್ತಾರೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ವ್ಯಂಗ್ಯವಾಡಿದ್ದಾರೆ. ಸುಪ್ರೀಂ ಕೋರ್ಟ್ ದ್ವೇಷ ಭಾಷಣ ಏನೆಂದು ಹೇಳಿದೆ. ದ್ವೇಷ ಭಾಷಣ ಬಿಲ್ನಲ್ಲಿ ತಿದ್ದುಪಡಿ ತರಲು ಸರ್ಕಾರ ಸಿದ್ಧವಿದೆ. ಸುಪ್ರೀಂ ಕೋರ್ಟ್ ಆದೇಶ ಪಾಲಿಸಿದ್ದೇವೆ. ನಿಯಮ ಕಾನೂನು ತಂದ್ರೆ ಬಿಜೆಪಿಯವರಿಗೆ ಯಾಕೆ ಆತಂಕ ಅಂತ ಗೊತ್ತಿಲ್ಲ ಅಂತ ಗುಡುಗಿದ್ರು. ದ್ವೇಷ ಭಾಷಣ ಇರೋದು ಸುಪ್ರೀಂ ಕೋರ್ಟಿನ ಆದೇಶದ ಪ್ರಕಾರ. ಅಕಸ್ಮಾತ್ ಏನಾದರೂ ಇದರಲ್ಲಿ ನ್ಯೂನತೆಗಳಿದ್ರೆ ಆಗಲೇ ಗೃಹ ಸಚಿವರು ಹೇಳಿದ್ದಾರೆ, ಅದಕ್ಕೂ ಕೂಡ ಬೇಕಾದರೆ ರೂಲ್ನಲ್ಲಿ ಅಮೆಂಡ್ಮೆಂಟ್ ತರ್ತೀವಿ ಅಂತ. ಆದರೆ ಬಿಜೆಪಿ ಅವರಿಗೆ ಆತಂಕ ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ. ಇದು ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಕೊಂಡು ಯಾಕೆ ನೋಡ್ಕೊತಾ ಇದ್ದಾರೆ ಇವರು? ನಾವೆಲ್ಲಾದರೂ ಅಲ್ಲಿ ಭಾರತೀಯ ಜನತಾ ಪಕ್ಷ ಅಂತ ನಾವು ಹೇಳಿದೀವಾ, ಅಥವಾ ಅವರ ಸಂಘ ಸಂಸ್ಥೆಗಳ ಹೆಸರು ಹೇಳಿದೀವಾ? ಯಾರಿಗೆ ಕಾನೂನು ಎಲ್ಲರಿಗೂ ಒಂದೇ. ನಾನು ದ್ವೇಷ ಭಾಷಣ ಮಾಡಿದ್ರು ನನಗನ್ವಯಿಸ್ತದೆ, ಅವ್ರು ಮಾಡಿದ್ರು ಅವ್ರಿಗೆ ಅನ್ವಯಿಸ್ತದೆ. ದ್ವೇಷ ಭಾಷಣ ಬಿಲ್ ಅಂಗೀಕಾರಕ್ಕೆ ಯತ್ನಾಳ್ ಕೂಡ ಕಿಡಿಕಾರಿದ್ರು. ಬಿಲ್ ವಿರುದ್ಧ ನಾವು ಸುಪ್ರೀಂ ಕೋರ್ಟ್ನಲ್ಲಿ ಏನೇನ್ ಮಾಡಬೇಕು ಅದನ್ನ ಮಾಡ್ತೀವಿ. ಕರ್ನಾಟಕದಲ್ಲಿ 2ನೇ ಎಮರ್ಜೆನ್ಸಿ ಶುರುವಾಗಿದೆ ಅಂತ ಕಿಡಿಕಾರಿದ್ರು. ನಿಮ್ಮ ಸಂಪೂರ್ಣ ಕಾಂಗ್ರೆಸ್ನವ್ರಿಗೆ ಬಹುಮತ ಇದೆ, ಪಾಸ್ ಆಗ್ತದೆ. ಮುಂದೆ ಕಾನೂನಾತ್ಮಕ ಏನು ಹೋರಾಟ ಮಾಡಬೇಕು, ನಾವು ಸುಪ್ರೀಂ ಕೋರ್ಟ್ನಲ್ಲಿ ಏನು ಪ್ರಶ್ನೆ ಮಾಡಬೇಕು ಎಲ್ಲ ನಾವು ಮಾಡ್ತೀವಿ. ನಾವು ಇಷ್ಟಕ್ಕೆ ಇಲ್ಲಿಗೆ ಸೀಮಿತ ಆಗೋದಿಲ್ಲ.
ಸಂವಿಧಾನ ಆಯ್ತು, ಹೇಳಿದ್ರಲ್ಲ, ಬದ್ಧವಾಗಿ 14. ಇವತ್ತು ಸಂವಿಧಾನಬದ್ಧವಾಗಿರುವಂಥ ನಮ್ಮ ವಾಕ್ ಸ್ವಾತಂತ್ರ್ಯವನ್ನು ಇವತ್ತು ಕಸುವಂಥ ಕೆಲಸ ಇದು 2ನೇ ಎಮರ್ಜೆನ್ಸಿ ಕರ್ನಾಟಕದಲ್ಲಿ ಪ್ರಾರಂಭ ಆಗಿದೆ. ನಿಮ್ಮ ಸಿಎಂ ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ಯಾವಾಗ ರಾಜೀನಾಮೆ ಕೊಡ್ತಾರೋ ಗೊತ್ತಿಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬಾಂಬ್ ಸಿಡಿಸಿದ್ದಾರೆ. ಒಬ್ಬ ಔಟ್ ಗೋಯಿಂಗ್ ಮುಖ್ಯಮಂತ್ರಿಯಿಂದ ಈ ಸದನದಲ್ಲಿ ಏನೇ ಚರ್ಚೆ ಆದರೂ ಪರಿಹಾರ ಸಿಗುವ ಆಶಾಭಾವನೆ ನಮಗಿಲ್ಲ. ಸಿಎಂ ಆಗಿ ಎಷ್ಟು ದಿನ ಕುರ್ಚಿಯಲ್ಲಿ ಕೂರ್ತೀರಾ ಅನ್ನೋದು ಮುಖ್ಯ ಅಲ್ಲ, ರಾಜ್ಯಕ್ಕೆ ಎಷ್ಟು ಒಳ್ಳೇದು ಮಾಡಿದೀರಾ ಅನ್ನೋದು ಮುಖ್ಯ. 2.5 ವರ್ಷದಲ್ಲಿ ಏನು ಮಾಡದ ಸಿದ್ದರಾಮಯ್ಯ ಇನ್ನೆರಡು ವಾರದಲ್ಲಿ ಏನು ಮಾಡ್ತಾರೆ ಅಂತ ವಿಜಯೇಂದ್ರ ಪ್ರಶ್ನಿಸಿದ್ದಾರೆ. ಪಾಪ ನೀವು ಮುಖ್ಯಮಂತ್ರಿಗಳ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ. ಈಸ್ ಎ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್. ಯಾವಾಗ ರಾಜೀನಾಮೆ ಕೊಡ್ತಾರೋ ಯಾರಿಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಮುಖ್ಯಮಂತ್ರಿಗಳ ಮಾತಿನ ದಾಟಿಯನ್ನು ನೋಡಿದ್ರೆ ನಿಮಗೆ ಅರ್ಥ ಆಗ್ತದೆ, ಹೋಲಿ ಬಿಡಪ್ಪ ಪಾಪ ಎಷ್ಟು ದಿನ ಇರ್ತಾರೆ ಅಂತೇಳಿ ಎಲ್ರಿಗೂ ಅನಿಸ್ತಕ್ಕಂಥದ್ದು ಸಹಜ. ಹಾಗಾಗಿ ಒಬ್ಬ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟ್ರಿಂದ ಈ ಸದನದಲ್ಲಿ ಏನೇ ಚರ್ಚೆ ಆದರೂ ಕೂಡ ಪರಿಹಾರ ಸಿಗ್ತದೆ ಅನ್ನುವ ಆಶಾಭಾವನೆ ನಮಗೂ ಏನು ಇರಲಿಲ್ಲ. ಆದರೂ ಕೂಡ ಕೊನೆ ನಾನು ಯಾವಾಗಲೂ ಕೂಡ ಒಂದು ಮಾತನ್ನು ಹೇಳ್ತಾ ಇದ್ದೆ, ಮುಖ್ಯಮಂತ್ರಿಗಳಾಗಿ ಎಷ್ಟು ದಿನ ಕುರ್ಚಿಲಿ ಕೂರ್ತೀನಿ ಅನ್ನೋದು ಮುಖ್ಯ ಅಲ್ಲ, ಆದರೆ ಆ ಸ್ಥಾನದಲ್ಲಿದ್ದಾಗ ಏನು ರಾಜ್ಯಕ್ಕೆ ಒಳ್ಳೆ ಕೆಲಸ ಮಾಡಿದ್ದೀರಿ ಅನ್ನೋದು ಮುಖ್ಯ. ಹಾಗೆ ನಮಗೆಲ್ಲ ವಿಜಯೇಂದ್ರ ಹೇಳಿಕೆಗೆ ಯತೀಂದ್ರ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ಇದೇನು ಮೊದಲಲ್ಲ ಬಿಜೆಪಿಯವರು ಹೇಳ್ತಿರೋದು, ನಮ್ಮ ಸರ್ಕಾರ ಬಂದಾಗಿನಿಂದ ಅವ್ರು ಹೇಳ್ತಾನೆ ಇದ್ದಾರೆ, ಅವರ ಪ್ರೊಡಿಕ್ಷನ್ ಸುಳ್ಳಾಗ್ತಾನೆ ಬಂದಿದೆ ಅಂತ ವ್ಯಂಗ್ಯವಾಡಿದ್ರು. ಅವ್ರೇನು ಮೊದಲನೇ ಬಾರಿ ಹೇಳ್ತಿಲ್ಲ, ಬಿಜೆಪಿ ಲೀಡರ್ಗಳು ನಮ್ಮ ಸರ್ಕಾರ ಬಂದಾಗಿಂದನೂ ಹೇಳ್ತಿದ್ದಾರೆ ಸರ್ಕಾರ ಬಿದ್ದೋಗ್ಬಿಡುತ್ತೆ, ಸಿದ್ದರಾಮಯ್ಯ ಬದಲಾಗ್ತಾರೆ ಅಂತ ಹೇಳಿ. ಸೊ ಅವ್ರು ಪ್ರಿಡಿಕ್ಟ್ ಮಾಡ್ಕೊಂಡೇ ಬರ್ತಿದ್ದಾರೆ, ಅವರೆಲ್ಲ ಪ್ರಿಡಿಕ್ಷನ್ ಸುಳ್ಳು ಆಗ್ತಾ ಇದೆ. ಈ ಬಾರಿನೂ ಹಂಗೆ ಆಗುತ್ತೆ. ಅವ್ರೇನು ಮೊದಲನೇ ಬಾರಿ ಸಿಎಂ ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿಎಂ ಎಂಬ ವಿಜೇಂದ್ರ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ಸಿಡಿದಿದ್ದಾರೆ. ಬೆಳಗಾವಿಯಿಂದ ಬೆಂಗಳೂರಿಗೆ ಹೋಗ್ತಾರಲ್ಲ, ಅದಕ್ಕೆ ಹೇಳಿರಬೇಕು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ರು. ಇನ್ನು ವಿಜೇಂದ್ರ ಭವಿಷ್ಯ ಹೇಳೋರ ಅಂತ ಸಚಿವ ಭೈರತಿ ಸುರೇಶ್ ಪ್ರಶ್ನೆ ಮಾಡಿದ್ದಾರೆ. ಸಚಿವ ಎಂಬಿ ಪಾಟೀಲ್, ಮಧು ಬಂಗಾರಪ್ಪ, ಯತೀಂದ್ರ ಸಿದ್ದರಾಮಯ್ಯ, ಶಾಸಕ ಬೇಳೂರು ಗೋಪಾಲಕೃಷ್ಣ ಕೂಡ ವಾಗ್ದಾಳಿ ನಡೆಸಿದರು. ಕಲೆಕ್ಷನ್ ಕಿಂಗ್ ಅಂದ್ರೆ ಅದು ಬಿವೈ ವಿಜಯೇಂದ್ರ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಆರೋಪಿಸಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದವರು, ಬಿವೈವಿ ಕಲೆಕ್ಷನ್ ಅವರ ಟ್ರಾನ್ಸ್ಫರ್ ಬಿಚ್ಚಿಡಬೇಕಾ? ಯಡಿಯೂರಪ್ಪ ಅವರ ಹೆಸರು ಕೆಡಿಸಿದ್ದು ಅದು ವಿಜೇಂದ್ರನಿಗೆ ಅನುಭವ ಇಲ್ಲ, ಯಾವ ಖಜಾನೆ ಖಾಲಿಯಾಗಿದೆ, ಬಂದು ಮಾತಾಡೋಕೆ ಹೇಳಿ, ತಪ್ಪಿಸ್ಕೊಂಡು ಮಾತಾಡೋದಲ್ಲ, ಸದನಕ್ಕೆ ಬಂದು ಪ್ರಶ್ನೆ ಮಾಡಲಿ ಅಂತ ಡಿಸಿಎಂ ಸವಾಲು ಹಾಕಿದರು. ಗೃಹಲಕ್ಷ್ಮಿ ಹಣ ಫಲಾನುಭವಿಗಳಿಗೆ ತಲುಪಿಸದ ವಿಚಾರಕ್ಕೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಗರಂ ಆಗಿದ್ದಾರೆ. ಹಣಕಾಸು ಇಲಾಖೆಯಿಂದ ಬಿಲ್ ಕ್ಲಿಯರ್ ಆಗಿಲ್ಲ ಅನ್ನೋ ಮೂಲಕ ಸಿಎಂ ಬಳಿ ಇರೋ ಇಲಾಖೆಯನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಹಣಕಾಸು ಇಲಾಖೆ ಫೈಲ್ ಕ್ಲಿಯರ್ ಮಾಡಿದ ಮೇಲೆ ಹಣ ಹಾಕ್ತೀನಿ ಅನ್ನೋ ಮೂಲಕ ತಮ್ಮ ಜವಾಬ್ದಾರಿಯಿಂದ ನುಣುಚಿಕೊಳ್ಳೋ ಪ್ರಯತ್ನ ಮಾಡಿದ್ದಾರಾ ಅನ್ನೋ ಅನುಮಾನ ಶುರುವಾಗಿದೆ. ಇತ್ತ ಸಚಿವ ಶಿವಾನಂದ ಪಾಟೀಲ್ ಮಾತನಾಡಿದ್ರು. 2.5 ವರ್ಷದಲ್ಲಿ 2 ತಿಂಗಳು ಹಣ ಬಾಕಿ ಉಳಿದಿರೋದು ವಿವಾದ ಆಗ್ತಾ ಇದೆ. ಆ ಹಣ ಎಲ್ಲಿ ಹೋಗುತ್ತೆ, ಇಂದೆಲ್ಲ ನಾಳೆ ಕೊಡ್ತೀವಿ ಅಂತ ಹೇಳಿದ್ರು. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಹೆಸರಲ್ಲಿ ಜನರಿಗೆ ಮೋಸ ಮಾಡ್ತಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಕಳೆದ ಬಜೆಟ್ ಅಲ್ಲಿ 5,000 ಕೋಟಿ ಕೊಡಬೇಕಾಗಿತ್ತು. ಶಕ್ತಿ ಯೋಜನೆಯಲ್ಲಿಯೂ ಹಣ ಉಳಿಸಿಕೊಂಡಿದೆ. ಸರ್ಕಾರ ಪಾಪರ್ ಆಗಿದೆ, ಸಂಬಳ ಕೊಡೋದಕ್ಕೂ ಹಣ ಇಲ್ಲ, ಮತ್ತೆ ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚಿಸುತ್ತಿದ್ದು ಇದು ತುಗಲಕ್ ಸರ್ಕಾರ ಅಂತ ಸಿಎಂ ಡಿಸಿಎಂ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ ಮಾಡಿದರು. ಇನ್ನು ಕೃಷ್ಣ ಬೈರೇಗೌಡರ ವಿರುದ್ಧವೂ ಭೂ ಕಬಳಿಕೆ ಆರೋಪ ವಿಚಾರವಾಗಿ ಮಾತಾಡಿರುವ ಆರ್ ಅಶೋಕ್, ಸಚಿವರ ಕೆರೆ ಜಮೀನು ಲೂಟಿ ಸ್ಪಷ್ಟವಾಗಿದೆ, ಕಂದಾಯ ಇಲಾಖೆಯ ಸಚಿವರು ಜಮೀನು ರಕ್ಷಣೆ ಮಾಡಬೇಕಾಗಿತ್ತು, ನುಂಗಣ್ಣರ ಸರ್ಕಾರ ಇದಾಗಿದೆ ಅಂತ ಹೇಳಿದ್ರು. ಇನ್ನು ಇತ್ತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧವೂ ಕಿಡಿಕಾರಿದ್ರು. ವಿಧಾನ ಪರಿಷತ್ನಲ್ಲಿ ದರೋಡೆ ಪ್ರಕರಣಗಳಲ್ಲಿ ಪೊಲೀಸರೇ ಶಾಮೀಲಾಗಿರೋ ವಿಚಾರ ಪ್ರಸ್ತಾಪವಾಯಿತು. ಈ ಕುರಿತು ಜೆಡಿಎಸ್ ಸದಸ್ಯ ಟಿಎ ಶರವಣ ಪ್ರಶ್ನೆ ಮಾಡಿದರು. ಕಳೆದ 3 ವರ್ಷಗಳಲ್ಲಿ ನಡೆದ ದರೋಡೆ ಪ್ರಕರಣಗಳು ಎಷ್ಟು ಪ್ರಕರಣಗಳನ್ನು ಭೇದಿಸಲಾಗಿದೆ ಅಂತ ಕೇಳಿದ್ರು. ಶರವಣ ಪ್ರಶ್ನೆಗೆ ಉತ್ತರ ಕೊಟ್ಟ ಗೃಹ ಸಚಿವ ಪರಮೇಶ್ವರ್, ಪೊಲೀಸ್ ಇಲಾಖೆಯಲ್ಲಿ ಎಲ್ಲರೂ ಆ ರೀತಿ ಇಲ್ಲ, ತುಂಬಾ ಒಳ್ಳೆಯ ಅಧಿಕಾರಿಗಳು ಸಹ ಇದ್ದಾರೆ. ಪೊಲೀಸರು ಶಾಮೀಲಾಗಿದ್ರೆ ಸುಮ್ಮನೆ ನಾವು ಕೂಡ ಬಿಡಲ್ಲ, ಆಗಾಗ ಆಂತರಿಕ ಮೌಲ್ಯಮಾಪನ ಮಾಡ್ತಾ ಇರ್ತೀವಿ ಅಂತ ಉತ್ತರ ಕೊಟ್ಟರು. ಶಿವಮೊಗ್ಗ ಜಿಲ್ಲಾ ಬಿಜೆಪಿ ಕಚೇರಿಗೆ ಕಾಂಗ್ರೆಸ್ ಮುತ್ತಿಗೆ ಹಾಕಲು ಯತ್ನಿಸಿದ್ದು, ಈ ವೇಳೆ ಭಾರೀ ಹೈಡ್ರಾಮಾ ನಡೆದಿದೆ. ಮಹಿಳಾ ಪೊಲೀಸ್ ಮಾಂಗಲ್ಯವನ್ನೇ ಖದೀಮರು ಕದ್ದೊಯ್ದಿದ್ದಾರೆ. ಪ್ರತಿಭಟನೆ ವೇಳೆ ಎಸ್ಐ ಅಮೃತಾಬಾಯಿ ಅವರ 60 ಗ್ರಾಂ ಚಿನ್ನದ ಮಾಂಗಲ್ಯ ಸರವನ್ನು ಕಿಡಿಗೇಡಿಗಳು ಎಗರಿಸಿದ್ದಾರೆ. ಸದ್ಯ ಸಿಸಿಟಿವಿ ವಿಡಿಯೋ ಕ್ಲಿಪ್ಪಿಂಗ್ನಲ್ಲಿ ಸರಗಳ್ಳನಿಗಾಗಿ ಪೊಲೀಸರು ತೀವ್ರ ಶೋಧ ನಡೆಸಿದ್ದಾರೆ.
9ನೇ ದಿನದ ಬೆಳಗಾವಿ ಅಧಿವೇಶನದಲ್ಲಿ ಹಗರಣಗಳ ವಿಚಾರ ಭಾರಿ ಸದ್ದು ಮಾಡಿದೆ. ಸಚಿವ ಕೃಷ್ಣ ಭೈರೇಗೌಡ ವಿರುದ್ಧ ಭೂ ಕಬಳಿಕೆ ಕುರಿತು ಸದನದಲ್ಲಿ ವಿಪಕ್ಷ ನಾಯಕ ಅಶೋಕ್ ಪ್ರಸ್ತಾಪ ಮಾಡಿದರು. ಶೂನ್ಯ ವೇಳೆಯಲ್ಲಿ ಚರ್ಚೆಗೆ ಅವಕಾಶ ಕೋರಿ ಅಶೋಕ್ ಪ್ರಸ್ತಾಪಿಸಿದರು. ಈ ವೇಳೆ ಸ್ಪಷ್ಟನೆ ನೀಡಿದ ಕೃಷ್ಣ ಭೈರೇಗೌಡ, ಮೊದಲೇ ನೋಟಿಸ್ ಕೊಟ್ಟು ಗಮನಕ್ಕೆ ತರಬೇಕು. ಇದು ಪ್ರತಿಯೊಬ್ಬ ಸದಸ್ಯರ ಹಕ್ಕು. ಆದರೂ ನಾನು ಚರ್ಚೆಗೆ ಸಿದ್ಧ, ಉತ್ತರ ಕೊಡಲು ನಾನು ತಯಾರ್. ಯಾವಾಗ ಚರ್ಚೆ ಆದರೂ ಉತ್ತರ ಕೊಡ್ತೀನಿ ಅಂತ ಹೇಳಿದರು. ಇನ್ನು ಭೂ ಕಬಳಿಕೆ ಆರೋಪ ಕುರಿತು ಕೃಷ್ಣ ಭೈರೇಗೌಡ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ ನಡೆಸಿದರು. ನಮ್ಮ ಬಳಿ ಸೂಕ್ತ ದಾಖಲೆಗಳಿದ್ದಾವೆ. 1964ರಿಂದ 65ರಿಂದಲೂ ಕೆರೆ ಜಮೀನು ಸ್ಮಶಾನ ಜಮೀನೆ. ಕೆರೆ ಜಾಗವನ್ನ ದಾಖಲೆ ಬದಲಿಸಿ ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ. ಪಿತ್ರಾರ್ಜಿತ ಆಸ್ತಿ ಅನ್ನೋದಾದ್ರೆ 2001ರಿಂದ ಯಾಕೆ ನಿಮ್ಮ ಹೆಸರಿಗೆ ಬಂತು? ಹಾಲಿ ಜಡ್ಜ್ ಮೂಲಕ ಸರ್ಕಾರವೇ ಇದರ ಬಗ್ಗೆ ತನಿಖೆ ಮಾಡಬೇಕು ಅಂತ ಆಗ್ರಹಿಸಿದರು. ಸಿಎಂ ವಿರುದ್ಧದ ಮುಡಾ ಹಗರಣದ ಬಗ್ಗೆ ಕೋರ್ಟ್ನಲ್ಲಿ ವಿಚಾರಣೆ ನಡೆದಿದೆ. ಇವತ್ತಿನವರೆಗೆ ನಡೆದಿರೋ ತನಿಖೆಯ ವರದಿಯನ್ನು ಎಸ್ಪಿಪಿ ವೆಂಕಟೇಶ್ ಅರಬಟ್ಟಿಯಿಂದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಲಾಗಿದೆ. ಬಿ ರಿಪೋರ್ಟ್ ಮೇಲೆ ಆದೇಶ ಮಾಡುವಂತೆ ಸ್ನೇಹಮಯಿ ಕೃಷ್ಣ ಕೋರ್ಟ್ಗೆ ಮನವಿ ಮಾಡಿದ್ದು, ಅಂತಿಮ ವರದಿ ಬರದೆ ಹೇಗೆ ಆದೇಶ ಮಾಡಲಿ ಅಂತ ಜಡ್ಜ್ ಸಂತೋಷ್ ಗಜಾನನ ಭಟ್ ಪ್ರಶ್ನೆ ಮಾಡಿದ್ದಾರೆ. ಡಿಸೆಂಬರ್ 23ಕ್ಕೆ ಆದೇಶವನ್ನು ಕಾಯ್ದಿರಿಸಲಾಗಿದೆ. ಬಿ ರಿಪೋರ್ಟ್ಗೆ ಸಂಬಂಧಪಟ್ಟ ಹಾಗೆ ಹೆಚ್ಚುವರಿ ವಾದ ಇದ್ರೆ ಸಲ್ಲಿಸಿ ಅಂತ ಇಡಿ ದೂರುದಾರರಿಗೆ ಲೋಕಾಯುಕ್ತ ಪೊಲೀಸರಿಗೆ ಸೂಚನೆ ನೀಡಲಾಗಿದೆ. ಕೋರ್ಟ್ ದಾರಿ ತಪ್ಪಿಸುವ ಕೆಲಸ ಮಾಡಲಾಗ್ತಿದೆ ಅಂತ ಸ್ನೇಹಮಯಿ ಕೃಷ್ಣ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಧಾರವಾಡದ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಜಾಮೀನು ಕೋರಿ ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆದಿದ್ದು, ನ್ಯಾಯಮೂರ್ತಿ ಎಸ್ ಸುನಿಲ್ ದತ್ ಯಾದವ್ ಏಕಸದಸ್ಯ ಪೀಠದಲ್ಲಿ ವಿನಯ್ ಕುಲಕರ್ಣಿ ಪರವಾಗಿ ಹಿರಿಯ ವಕೀಲ ಸಿವಿ ನಾಗೇಶ್ ವಾದ ಮಂಡಿಸಿದ್ದಾರೆ. ಕಳೆದ ವಿಚಾರಣೆಯಲ್ಲಿ ನಾಗೇಶ್ ಅವರು ಒಂದೇ ಒಂದು ಸಾಕ್ಷಿ ಬಾಕಿ ಇರೋದ್ರಿಂದ ಜಾಮೀನು ನೀಡಬೇಕು ಅಂತ ಕೋರಿದ್ದಾರೆ. ಒಂದು ಸಾಕ್ಷಿ ಅಷ್ಟೇ ಇದೆಯಾ ಅನ್ನೋದನ್ನ ತಿಳಿಸಬೇಕು ಅಂತ ಸಿಬಿಐ ಪರ ವಿಶೇಷ ಸರ್ಕಾರಿ ಅಭಿಯೋಜಕ ಪಿ ಪ್ರಸನ್ನಕುಮಾರ್ಗೆ ಪೀಠ ಸೂಚನೆ ಕೊಡ್ತು. 21 ಜನರಲ್ಲಿ 20 ಜನರಿಗೆ ಜಾಮೀನು ದೊರೆತಿದೆ ಅಂತ ಸಿವಿ ನಾಗೇಶ್ ತಿಳಿಸಿದರು. ಜಾಮೀನು ಕೋರಲು ಯಾವುದೇ ಸ್ವಾತಂತ್ರ್ಯವನ್ನ ವಿನಯ್ ಕುಲಕರ್ಣಿಗೆ ಸುಪ್ರೀಂ ಕೋರ್ಟ್ ಏನನ್ನೂ ಉಳಿಸಿಲ್ಲ. ಜಾಮೀನು ಮಂಜೂರು ಮಾಡಿ ಅನಂತರ ಸುಪ್ರೀಂ ಕೋರ್ಟೇ ಅದನ್ನು ರದ್ದುಪಡಿಸಿದೆ ಎಂದಿದ್ದಾರೆ ಎಸ್ಪಿಪಿ ಪ್ರಸನ್ನಕುಮಾರ್. ಇದರಲ್ಲಿ ಸರ್ವೋಚ್ಚ ನ್ಯಾಯಾಲಯ ಸ್ಪಷ್ಟನೆ ನೀಡಿದರೆ ದಾರಿ ಸುಗಮವಾಗಿರಲಿದೆ ಅಂತ ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ವಿಚಾರಣೆ ಶುರುವಾಗಿದ್ದು, ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಅವರನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡಲಾಗಿದ್ದು ಇದೀಗ ಮುಕ್ತಾಯವಾಗಿದೆ. ಇದೀಗ ರೇಣುಕಾಸ್ವಾಮಿ ತಂದೆ ಕಾಶಿನಾಥಯ್ಯ ಕ್ರಾಸ್ ಎಕ್ಸಾಮಿನೇಷನ್ ಆರಂಭವಾಗಿದೆ. ಹಿರಿಯ ವಕೀಲ ಬಾಲನ್ ವಿಚಾರಣೆ ಆರಂಭ ಆಗಿದ್ದು, ಕೇವಲ ಆರೋಪಿ ಪರ ವಕೀಲರು ಮತ್ತು ಸಾಕ್ಷಿಗಳಿಗೆ ಮಾತ್ರ ಇರುವಂತೆ ಸೂಚನೆಯನ್ನ ನೀಡಲಾಗಿದೆ. ಇನ್ ಪ್ರೊಸೀಡಿಂಗ್ ಕ್ಯಾಮೆರಾದಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ನಡೀತಾ ಇದೆ. 19 ವರ್ಷದ ಕಾಲೇಜು ವಿದ್ಯಾರ್ಥಿನಿ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿದೆ ಎನ್ನಲಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿ ಠಾಣಾ ಪೊಲೀಸರು 3 ಯುವಕರನ್ನ ಬಂಧನ ಮಾಡಿದ್ದಾರೆ. ಪ್ರಾರಂಭದಲ್ಲಿ ಪ್ರೀತಿಯ ಹೆಸರಲ್ಲಿ ವಿದ್ಯಾರ್ಥಿನಿಯನ್ನ ಪರಿಚಯ ಮಾಡಿಕೊಂಡಿದ್ದ ವಿಕಾಸ್ ಆ ಬಳಿಕ ಲೈಂಗಿಕ ಸಂಪರ್ಕ ಮಾಡಿದಂತೆ ಖಾಸಗಿತನದ ವಿಡಿಯೋ ಮಾಡಿಕೊಂಡು ಸ್ನೇಹಿತರ ಜೊತೆಗೂಡಿ ಸಾಮೂಹಿಕ ಅತ್ಯಾಚಾರ ಎಸಗಿದ್ದಾನೆ ಅಂತ ದೂರಲ್ಲಿ ಉಲ್ಲೇಖಿಸಲಾಗಿದೆ. ಹೀಗಾಗಿ ಮಾಗಡಿ ಠಾಣೆ ಪೊಲೀಸರಿಂದ 3 ಯುವಕರ ಬಂಧನ ಮಾಡಲಾಗಿದೆ. ಚಾಮರಾಜನಗರದ ಮಹದೇಶ್ವರ ಬೆಟ್ಟದಲ್ಲಿ ಮಹಾ ಎಡವಟ್ಟು ನಡೆದಿದೆ. ದೀಪದಗಿರಿ ಒಡ್ಡುವಿನಲ್ಲಿ ಇರುವ 108 ಅಡಿ ಎತ್ತರದ ಮಹದೇಶ್ವರನ ಪ್ರತಿಮೆ ಬಳಿ ನಿಷೇಧ ಹೇರಲಾಗಿದ್ದು, ರಸ್ತೆ ಕಾಮಗಾರಿ ಮುಗಿಯದ ಕಾರಣ ಸಾರ್ವಜನಿಕರಿಗೆ ನಿರ್ಬಂಧ ವಿಧಿಸಲಾಗಿದೆ. ಆದರೆ ಚಾಲಕ ಜೆಸಿಬಿ ಬಕೆಟ್ನಲ್ಲಿ ಮಹಿಳೆಯೊಬ್ಬರನ್ನು ಕೂರಿಸಿಕೊಂಡು ದರ್ಶನ ಮಾಡಿಸಿದ್ದಾನೆ. ಮಹಿಳೆಯ ಅಪಾಯಕಾರಿ ಸಾಹಸ ಸಾಮಾಜಿಕ ಜಾಲತಾಣಗಳಲ್ಲಿ ಇದರ ವಿಡಿಯೋ ವೈರಲ್ ಆಗಿದೆ. ವಿಜಯಪುರದಲ್ಲಿ ದೃಶ್ಯಂ ಚಿತ್ರದ ಮಾದರಿಯಲ್ಲಿ ಕೊಲೆ ನಡೆದಿರುವುದು ಬಯಲಾಗಿದೆ. ಕಳೆದ 6 ತಿಂಗಳ ಹಿಂದೆ ನಡೆದಿದ್ದ ಪ್ರಕರಣ ಬಯಲು ಮಾಡಿದ್ದಾರೆ ಪೊಲೀಸರು. ಕಳೆದ ಮೇ 31ರಂದು ಕೊಲೆ ನಡೆದಿತ್ತು. ಸಿಂದಗಿ ತಾಲೂಕಿನ ಬೆನ್ನಟ್ಟಿ ಪಿಎ ಗ್ರಾಮದಲ್ಲಿ ನಡೆದಿದ್ದ ಕೊಲೆ ಪ್ರಕರಣವನ್ನ ಪೊಲೀಸರು ಭೇದಿಸಿದ್ದಾರೆ. ತಾಯಿಯ ಜೊತೆಗೆ ಅನೈತಿಕ ಸಂಬಂಧ ಹೊಂದಿದ್ದಕ್ಕೆ ಮಹಾದೇವಪ್ಪ ಎಂಬ ಕೆಲಸಗಾರನ ಕೊಲೆ ಮಾಡಲಾಗಿತ್ತು. ಜಮೀನು ಮಾಲೀಕನ ಪತ್ನಿ ಮಲ್ಲಮ್ಮ ಜೊತೆಗೆ ಅನೈತಿಕ ಸಂಬಂಧ ಹೊಂದಿದ್ದಕ್ಕೆ ಆಕ್ರೋಶಗೊಂಡು ಮಲ್ಲಮ್ಮ ಪುತ್ರ ಅಪ್ಪುಗೌಡ ಹಾಗೂ ಕುಟುಂಬಸ್ಥರಿಂದ ಕೊಲೆ ಮಾಡಿ ದೃಶ್ಯಂ ಮಾದರಿಯಲ್ಲೇ ಎಸ್ಕೇಪ್ ಆಗುವ ಪ್ರಯತ್ನ ಮಾಡಿದ್ರು. ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ತುಂಗಾ ನದಿಯಲ್ಲಿ ಈಜಲು ಹೋಗಿದ್ದ ವ್ಯಕ್ತಿ ನಾಪತ್ತೆಯಾಗಿದ್ದಾನೆ. ಎಳ್ಳಮಾವಾಸ್ಯೆ ಜಾತ್ರೆಯ ಕೆಲಸಕ್ಕಾಗಿ ಬಂದಿದ್ದ ಯುವಕನೊಬ್ಬ ನದಿಯಲ್ಲಿ ಈಜೋಕೆ ಹೋಗಿದ್ದ. ಆದರೆ ನೀರಿನ ಸೆಳೆತ ಹೆಚ್ಚಾಗಿದ್ದರಿಂದ ಹೊರಬರಲಾರದೆ ಕೊಚ್ಚಿ ಹೋಗಿದ್ದಾನೆ. ಮಹಾರಾಷ್ಟ್ರದ ಅಮರಾವತಿ ಮೂಲದ ವಿಕಾಸ್ ಭೋಸ್ಲೆ ಕಾಣೆಯಾದ ಯುವಕನಾಗಿದ್ದು, ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ ಪೊಲೀಸರು ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಕೇಂದ್ರದಿಂದ ಮನ್ರೇಗಾ ಯೋಜನೆಯ ಹೆಸರು ಬದಲಾವಣೆಯನ್ನ ಖಂಡಿಸಿ ರಾಯಚೂರಲ್ಲಿ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತೆಯರು ಪ್ರತಿಭಟನೆ ಮಾಡಿದ್ರು. ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ನಿರ್ಮಲಾ ಬೆಣ್ಣಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯಲ್ಲಿ 100 ಕಾರ್ಯಕರ್ತರು ಪಾಲ್ಗೊಂಡಿದ್ರು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು.
ಚಳಿಗಾಲದ ಅಧಿವೇಶನದ ನಡುವೆ ನಾಳೆ ಡಿಕೆ ಶಿವಕುಮಾರ್ ಗೋಕರ್ಣ ಪ್ರವಾಸ ಹಮ್ಮಿಕೊಂಡಿದ್ದಾರೆ. ನಾಳೆ ಬೆಳಗ್ಗೆ 7:30ಕ್ಕೆ ತೆರಳಿ ಮಹಾಬಲೇಶ್ವರ ಮತ್ತು ಆತ್ಮಲಿಂಗ ಸ್ಪರ್ಶ ಪೂಜೆ ನಡೆಸಲಿದ್ದಾರೆ. ಬಳಿಕ ಅಂಕೋಲಾ ತಾಲೂಕಿನ ಆನ್ಲೆಯಲ್ಲಿರುವ ದೇವಿ ದೇವಸ್ಥಾನಕ್ಕೆ ತೆರಳಲಿದ್ದಾರೆ. ಕಳೆದ 6 ವರ್ಷದ ಹಿಂದೆ 2019ರ ಡಿಸೆಂಬರ್ ತಿಂಗಳಲ್ಲೇ ಆನ್ಲೆ ಗ್ರಾಮಕ್ಕೆ ಆಗಮಿಸಿ ದೇವಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಕೆ ಮಾಡಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡೀಪಾರು ಹಿನ್ನೆಲೆಯಲ್ಲಿ ಉಜಿರೆಯ ತಿಮ್ರೋಡಿ ಮನೆಗೆ ಬೆಳ್ತಂಗಡಿ ಪೊಲೀಸರು ಆದೇಶ ನೀಡಲು ಆಗಮಿಸಿದ್ರು. ಆದರೆ ತಿಮ್ರೋಡಿ ಮನೆಯಲ್ಲಿ ಇಲ್ಲದ ಕಾರಣ ಪೊಲೀಸರು ವಾಪಸ್ ಆಗಿದ್ದಾರೆ. ಗಡೀಪಾರು ಮಾಹಿತಿ ಬೆನ್ನಲ್ಲೇ ಮಹೇಶ್ ತಿಮ್ರೋಡಿ ಅಜ್ಞಾತ ಸ್ಥಳಕ್ಕೆ ತೆರಳಿದ್ದಾರೆ ಅಂತ ತಿಳಿದು ಬಂದಿದೆ. ಮಾಜಿ ಸಚಿವ ಶಾಮನೂರು ಶಿವಶಂಕರಪ್ಪ ಮೃತಪಟ್ಟು 5 ದಿನ ಹಿನ್ನೆಲೆ ಇವತ್ತು ಕುಟುಂಬಸ್ಥರಿಂದ ಸಮಾಧಿಯ ಪೂಜೆ ನೆರವೇರಿಸಲಾಯಿತು. ಕಲ್ಲೇಶ್ವರ್ ಮಿಲ್ನಲ್ಲಿರುವ ಶಾಮನೂರು ಶಿವಶಂಕರಪ್ಪ ಅವರ ಕ್ರಿಯಾ ಸಮಾಧಿಗೆ ಇಷ್ಟಪಡುವ ತಿಂಡಿ ತಿನಿಸು ಇಟ್ಟು ಪುತ್ರ ಎಸ್ ಬಕ್ಕೇಶ್, ಗಣೇಶ್, ಸಚಿವ ಮಲ್ಲಿಕಾರ್ಜುನ ಹಾಗೆಯೇ ಪತ್ನಿ ಪ್ರಭಾ ಪೂಜೆಯನ್ನ ಸಲ್ಲಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಒಮನ್ ಪ್ರವಾಸದಲ್ಲಿದ್ದಾರೆ. ಭಾರತ ಒಮನ್ ನಡುವೆ ವ್ಯಾಪಾರ ವ್ಯವಹಾರಗಳ ಬಲವರ್ಧನೆ ಮಾಡುವ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದ್ದಾರೆ. ಇವತ್ತಿನ ಈ ಸಭೆ ಭಾರತ ಒಮನ್ ವ್ಯಾಪಾರದ ಉದ್ಯಮಕ್ಕೆ ಹೊಸ ಭಾಷ್ಯ ಬರೆಯಲಿದೆ ಅಂತ ಹೇಳಿದ್ದಾರೆ. ತಮಿಳುನಾಡಿನ ಈರೋಡ್ನಲ್ಲಿ ಟಿವಿಕೆ ಪಕ್ಷದ ರ್ಯಾಲಿ ನಡೆಯಿತು. ಟಿವಿಕೆ ಪಕ್ಷದ ಮುಖಂಡ ವಿಜಯ್ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ್ದು ಡಿಎಂಕೆ ಪಕ್ಷದ ವಿರುದ್ಧ ಕಿಡಿಕಾರಿದ್ದಾರೆ. ಡಿಎಂಕೆ ವಿರುದ್ಧ ನೇರ ವಾಗ್ದಾಳಿ ಮಾಡಿದ ವಿಜಯ್, ಪೆರಿಯಾರ್ ಹೆಸರು ಹೇಳಿಕೊಂಡು ನೀವು ಅಧಿಕಾರಕ್ಕೆ ಬಂದ್ರಿ, ದಯವಿಟ್ಟು ಪೆರಿಯಾರ್ ಹೆಸರು ಹೇಳಿಕೊಂಡು ಕೊಲೆ ಮಾಡಬೇಡಿ ಅಂತ ಹೇಳಿದ್ದಾರೆ.